ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹುಬ್ಬಳ್ಳಿಯ ಚುಚ್ಚುವ ವೈದ್ಯನ ವಿರುದ್ಧ ಕೊನೆಗೂ ಆಕ್ಷನ್. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಎಚ್ಚೆತ್ತುಕೊಂಡಿರುವಂತ ಆರೋಗ್ಯ ಇಲಾಖೆ ಚುಚ್ಚು ವೈದ್ಯನ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿದ್ದ ಗ್ಯಾರಂಟಿ ನ್ಯೂಸ್ನ ವರದಿಯ ಇಂಪ್ಯಾಕ್ಟ್ ಆಗಿದೆ. ಎಕ್ಸ್ಕ್ಲೂಸಿವ್ ವರದಿಗೆ ಎಚ್ಚೆತ್ತುಕೊಂಡಿರುವ ಆರೋಗ್ಯ ಇಲಾಖೆ ಚುಚ್ಚು ವೈದ್ಯನ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿದಂತ ಗ್ಯಾರಂಟಿ ನ್ಯೂಸ್. ಸರ್, ಟ್ಯಾಬ್ಲೆಟ್ ಕೊಡಿ ಸಾಕು ಅಂದ್ರೂ ಕೂಡ ಇಂಜೆಕ್ಷನ್ ಕೊಡ್ತಾ ಇದ್ದ ಈ ವೈದ್ಯ, ಚುಚ್ಚು ವೈದ್ಯ ಅಂತಾನೆ ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಈ ಡಾಕ್ಟರ್ ಪ್ರಕಾಶ್, ಹುಬ್ಬಳ್ಳಿಯ ಅಮರಗೋಳದಲ್ಲಿದ್ದಂತ ಪ್ರಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬೋರ್ಡ್ನಲ್ಲಷ್ಟೇ ಸೂಪರ್ ಮಲ್ಟಿ ಸ್ಪೆಷಾಲಿಟಿ, ಒಳಗ್ ಇರೋದೇ ಬೇರೆ. ಚಿಕಿತ್ಸೆ ಹೆಸರಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತಾರಂತೆ ಈ ವೈದ್ಯ. ಟ್ಯಾಬ್ಲೆಟ್ ಕೊಡಿ ಸಾಕು ಅಂದ್ರೂ ಕೂಡ ಇಂಜೆಕ್ಷನ್ನೇ ಮಾಡೋದು ಈ ವೈದ್ಯ. ಹಾಗಾಗಿನೇ ಈತನನ್ನ ಚುಚ್ಚು ವೈದ್ಯ ಅಂತಾನೆ ಕರೀತಾರೆ. ಈ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ದ ಗ್ಯಾರಂಟಿ ನ್ಯೂಸ್, ಡ್ಯೂಪ್ಲಿಕೇಟ್ ಡಾಕ್ಟರ್ ವಿರುದ್ಧ ತನಿಖೆ ಸಮಿತಿ ರಚಿಸಿರುವಂತ DHO, ಸಾರ್ವಜನಿಕರಿಗೆ ಹೈ ಡೋಸ್ ಇಂಜೆಕ್ಷನ್ ನೀಡ್ತಾ ಇರುವಂತ ಪ್ರಕಾಶ್ ಕ್ಲಿನಿಕ್ ವೈದ್ಯ ಆಯ್ತ. KPME ರಿಜಿಸ್ಟರ್ ಇಲ್ಲದೆ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದ್ದ. ಸದ್ಯ ಈತನ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ. ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಚಿತ್ರರಗಿ ನೇತೃತ್ವದಲ್ಲಿ ತಂಡವನ್ನ ರಚಿಸೋದ್ರ ಮೂಲಕ ಈತನ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಂತ ಆರೋಗ್ಯ ಇಲಾಖೆ ಮುಂದಾಗಿರೋದು. ತನಿಖೆ ನಡೆಸಿ 7 ದಿನಗಳ ಒಳಗೆ ವರದಿ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಧಾರವಾಡದ DHO. ನಕಲಿ ವೈದ್ಯನ ವಿರುದ್ಧ ಸುದ್ದಿ ಮಾಡಿದ್ದ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಕೊನೆಗೂ ಈ ನಕಲಿ ವೈದ್ಯನ ವಿರುದ್ಧ ಏನ್ ಸುದ್ದಿ ಮಾಡಿದ್ವಿ ಅದು ಆರೋಗ್ಯ ಇಲಾಖೆವರೆಗೂ ತಲುಪಿದೆ, ಇಂಪ್ಯಾಕ್ಟ್ ಆಗಿದೆ. ಆತನ ವಿರುದ್ಧ ತನಿಖೆಗೆ ಅಂತ ಈಗಾಗಲೇ ಸಮಿತಿಯನ್ನು ಕೂಡ ಆರೋಗ್ಯ ಇಲಾಖೆ ರಚನೆ ಮಾಡಿತ್ತು. ಆತ ಯಾವಾಗಿಂದ ಈ ರೀತಿಯಾಗಿ ಡಾಕ್ಟರ್ ಸೋಗ್ನಲ್ಲಿದ್ದ, ಏನೆಲ್ಲ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದ, ಅದ್ರ ಜೊತೆಗೆ ಯಾರೇ ಬಂದರೂ ಕೂಡ ಏನೋ ಚಿಕ್ಕ ಪುಟ್ಟ ಕಾಯಿಲೆ ಅಂತ ಬಂದ್ರೂ ಕೂಡ ಟ್ಯಾಬ್ಲೆಟ್ ಕೊಡ್ತಿರ್ಲಿಲ್ಲ, ಇಂಜೆಕ್ಷನ್ನೇ ಮಾಡ್ತಾ ಇದ್ದ. ಇದರಿಂದ ಯಾರ್ಯಾರಿಗೆ ಏನೇನು ಅಪಾಯ ಆಗಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ. ಜೊತೆಗೆ ಅವ್ನು ಏನು ಸರ್ಟಿಫಿಕೇಟ್ಸ್ ಇದೆ, ಹೊರಗಡೆ ಮಾತ್ರ ಬೋರ್ಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ, ಒಳಗೆ ಹೋದ್ರೆ ಅಂಥದ್ದೇನೂ ಫೆಸಿಲಿಟೀಸ್ ಇಲ್ಲ. ಅಷ್ಟೇ ಅಲ್ಲದೆ ಈತ ನಿಜಕ್ಕೂ ಕೂಡ MBBS ಓದಿದ್ದಾನ, ವೈದ್ಯರು ಮಾಡುವಂಥ ಕೆಲಸ ಈತನಿಗೆ ಬರುತ್ತಾ, ಆತ ಏನು ಸೇವೆ ಕೊಡ್ತಿದ್ನಲ್ಲ ಅದೆಲ್ಲವೂ ಕೂಡ ಕರೆಕ್ಟಾಗಿ ಜನರಿಗೆ ಉಪಯೋಗ ಆಗ್ತಿತ್ತಾ ಅಥವಾ ಅದರಿಂದ ಅಪಾಯ ಆಗಿದೆಯಾ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ವರದಿಯನ್ನ ಕೇಳಿದೆ ಈಗ ಆರೋಗ್ಯ ಇಲಾಖೆ. ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಧಾರವಾಡ DHO ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತೆ, ಪಾರ್ಶ್ವವಾಯು, ಕೀಲು ಹಾಗೂ ನರರೋಗ ತಜ್ಞರಂತೆ ಈ ಪ್ರಕಾಶ್. ಆದ್ರೆ ಯಾರು ಹೋದ್ರೂ ಕೂಡ ಅವ್ರ ಹತ್ರ ಸಾವಿರಾರು ರೂಪಾಯಿ ದುಡ್ಡನ್ನ ಖರ್ಚು ಮಾಡಿಸ್ತಾನೆ ಈ ಡಾಕ್ಟರ್. ಚುಚ್ಚು ವೈದ್ಯ ಅಂತಾನೆ ಕರೀತಾರೆ ಅಲ್ಲಿರುವಂತ ಜನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ಮಲ್ಲಿಕ್, ಕೊನೆಗೂ ಕೂಡ ಈ ವೈದ್ಯನಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಏನ್ ವರದಿ ಮಾಡಿತ್ತು ಅದ್ರ ಇಂಪ್ಯಾಕ್ಟ್ ಆಗಿದೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ, ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಏನೆಲ್ಲ ಕ್ರಮ ಆಗಬಹುದು ಅಂತ? ಓಕೆ, ಕಳೆದ ದಿನ ಗ್ಯಾರಂಟಿ ನ್ಯೂಸ್ ಒಂದು ವಿಶೇಷ ತನಿಖಾ ವರದಿಯನ್ನ ಪ್ರಕಟಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಶಿವಕುಮಾರ್ ಅಂತ ಇದ್ದಾನೆ, ಪ್ರಕಾಶ್ ಕ್ಲಿನಿಕ್ ಅನ್ನೋ ಹೆಸರಿನಲ್ಲಿ ಅಮರಗೋಳ ಮತ್ತು ಬೆಳಗಲಿ ಗ್ರಾಮದಲ್ಲಿ ಅನೇಕ ಜನರಿಗೆ ಸಾರ್ವಜನಿಕವಾಗಿ ಮೋಸ ಮಾಡ್ತಾನೆ ಬಂದ್ರೆ, ತಾನು ಓದಿರೋದು BMS ಆದ್ರೂ ಕೂಡ MBBS ವೈದ್ಯರು ಯಾವ ರೀತಿ ಒಂದು ಚಿಕಿತ್ಸೆನ ನೀಡ್ತಾರೆ ಅದೇ ರೀತಿ ಚಿಕಿತ್ಸೆನ ನೀಡ್ತಾನೆ. ವಿಶೇಷವಾಗಿ ತಮ್ಗೆ ಕೈ ಕಾಲು ನೋವು ಮತ್ತೊಂದು ಅಂತ ಹೇಳಿದ್ರೆ ಅದೇ ಭಾಗದಲ್ಲಿ ಇಂಜೆಕ್ಷನ್ ಮಾಡಿ ಸಾವಿರಾರು ರೂಪಾಯಿಯನ್ನ ಪಡಿತಾನೆ. ಮೇಲ್ನೋಟಕ್ಕೆ ಈತ ಸ್ಟೆರಾಯ್ಡ್ ಅನ್ನ ನೀಡಿ ಕೇವಲ ಹಣ ಗಳಿಸುವ ಉದ್ದೇಶದಿಂದ ಸಾರ್ವಜನಿಕರಿಗೆ ವಂಚನೆ ಮಾಡ್ತಿದ್ದ ಅನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಇದೀಗ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನಿದ್ರು DHO ಅವರು ಒಂದು ಕಮಿಟಿಯನ್ನ ರಚಿಸಿದ್ದಾರೆ. 3 ಒಳಗೊಂಡ ಒಂದು ಕಮಿಟಿಯನ್ನ ರಚಿಸಿದ್ದಾರೆ. ಆ ಕಮಿಟಿ ಮೂಲಕ ಸತ್ಯಾಂಶವನ್ನ ಪತ್ತೆ ಹಚ್ಚಿ ಮತ್ತು ಈತನ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ
ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. 7 ದಿನಗಳ ಒಳಗಾಗಿ ಈ ಕಮಿಟಿ ಇದೀಗ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಎರಡೂ ಕಡೆ ಅವರು ಭೇಟಿ ನೀಡಿ ಒಂದು ವರದಿಯನ್ನು ತಯಾರಿಸಿ ನಂತರ DHO ಅವರಿಗೆ ಒಂದು ಪ್ರಮಾಣವನ್ನು ಸಲ್ಲಿಸ್ತಾರೆ ಅಂತ ತಿಳಿದು ಬಂದಿರೋದು. ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ, ಈತನ ಕ್ಲಿನಿಕ್ ಅನ್ನ ಸೀಸ್ ಮಾಡ್ತಾರ ಅಥವಾ ಈತ ಏನು ಓದಿದಾನೆ ಅದೇ ರೂಪದಲ್ಲಿ ಈತನಿಗೆ ಚಿಕಿತ್ಸೆ ಕೊಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಡೀಟೇಲ್ಸ್ಗೆ. ವೈದ್ಯನ ಸೋಗಿನಲ್ಲಿ ಅನೇಕ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಂತ ಈ ಪ್ರಕಾಶ್ ಏನಿದ್ದಾನೆ, MBBS ಓದಿದವ್ರಿಗಿಂತಾನು ಹೆಚ್ಚಾಗಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದ, ನರರೋಗ ತಜ್ಞ ಅಂತೇಳಿ ಕೂಡ ಬೋರ್ಡ್ ಹಾಕೊಂಡಿದ್ದ. ಆದ್ರೀಗ ಈತನಿಗೆ ಸಂಬಂಧಪಟ್ಟಂತೆ ಈತನ ವಿರುದ್ಧ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ್ದಂತ ವರದಿಗೆ ಎಚ್ಚೆತ್ತುಕೊಂಡಿರುವಂತ ಆರೋಗ್ಯ ಇಲಾಖೆ 3 ಜನ ಸದಸ್ಯರಿರುವಂತ ಸಮಿತಿಯನ್ನ ರಚನೆ ಮಾಡಿದೆ. ಈತನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆ ಹಾಕಿ 1 ವಾರದ ಒಳಗೆ ವರದಿ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಧಾರವಾಡದ DHO ಕೊಟ್ಟಿದ್ದಾರೆ. ಹಾಗಾಗಿ ಈತನ ಬಗ್ಗೆ ಇನ್ನೂ ಏನೆಲ್ಲ ಆರೋಪಗಳಿವೆ ಅಥವಾ ಈ ಹಿಂದೆ ಯಾರಾದರೂ ಪೇಷಂಟ್ ಬಂದಿರುವಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ತೊಂದರೆ ಆಗಿದೆಯಾ, ಯಾರಾದರೂ ಬೇರೆ ಠಾಣೆಯಲ್ಲಿ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತನೂ ಕೂಡ ತನಿಖೆ ಆಗಲಿದೆ. ಒಟ್ಟಿನಲ್ಲಿ ಇಂತಹ ಕಳ್ ಡಾಕ್ಟ್ರೋ ಸುಳ್ಳು ಡಾಕ್ಟ್ರೋ ಅಥವಾ MBBS ಓದಿದ್ದೀವಿ ಅಂತ ಸುಳ್ಳೆ ಸೋಗ್ ಮಾಡಿಕೊಂಡು ಯಾರೆಲ್ಲ ಈ ರೀತಿಯಾಗಿ ಜನರನ್ನ ವಂಚನೆಗೊಳಗೆ ಮಾಡ್ತಾರೆ, ಅದ್ರ ಜೊತೆಗೆ ದುಡ್ಡು ಚೆನ್ನಾಗಿ ವಸೂಲಿ ಮಾಡ್ತಾರೆ ಅಂಥವ್ರ ಬಗ್ಗೆ ಜನರಿಗೆ ಜಾಗೃತಿ ಇರಬೇಕು ಅಷ್ಟೇ. ಅನೇಕ ಕಡೆ ಇಂಥವ್ರು ಇದ್ದೇ ಇರ್ತಾರೆ. MBBS ಓದಿರೋದಿಲ್ಲ, ಆದರೂ ಕೂಡ ಯಾವುದೇ ರೀತಿಯಾಗಿ ಸ್ಪೆಷಲೈಸೇಷನ್ನು ಮಾಡಿರೋದಿಲ್ಲ. ಹಂಗಿದ್ರು ಬೋರ್ಡ್ ಮಾತ್ರ ಹಂಗೆ ಹಾಕ್ಕೊಂಡಿರ್ತಾರೆ. ಕೊಡೋ ಮೆಡಿಸಿನ್ಸಲ್ಲೂ ಕರೆಕ್ಟಾಗಿ ಜನರಿಗೆ ಗುಣಮುಖ ಆಗೋದಿಲ್ಲ. ಆದ್ರೂ ಕೂಡ ಜನರು ಅಲ್ಲೇ ಹೋಗ್ತೀರಿ. ಹಾಗಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಂಥ ವೈದ್ಯರು ನಿಮ್ಮ ಜಿಲ್ಲೆಯಲ್ಲೂ ಇರಬಹುದು, ನಿಮ್ಮ ಸುತ್ತಮುತ್ತನೂ ಇರಬಹುದು. ಜನರು ಎಚ್ಚೆತ್ಕೊಳ್ಬೇಕು. ಸದ್ಯ ಪ್ರಕಾಶ್ ಭಾರಿ ಬಿಲ್ಡಪ್ ಕೊಡ್ತಾ ಇದ್ದ, ನಾನು ನರರೋಗ ತಜ್ಞ, ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತೆಲ್ಲ ಕೂಡ ಪೋಸ್ ಕೊಡ್ತಿದ್ದ. ಕೊನೆಗೂ ಈತನ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ, ತನಿಖೆ ಮಾಡೋದಕ್ಕೆ, ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಈಗ ಸಮಿತಿ ರಚನೆ ಆಗಿದೆ. ಮುಂದೇನಾಗುತ್ತೆ, ಏನೆಲ್ಲ ಮಾಹಿತಿ ಕಲೆ ಹಾಕ್ತಾರೆ, ಏನು ಕ್ರಮ ಆಗಬಹುದು ನೋಡೋಣ. ಅಷ್ಟೇ ಅಲ್ಲದೆ ಈತನ ವಿರುದ್ಧ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಇಂಥ ಡಾಕ್ಟರ್ಸ್ ಇದ್ದಾರೋ, ಮೆಡಿಸಿನ್ಸ್ ಆಗಲಿ ಅಥವಾ ಅವ್ರು ಓದಿರೋದು MBBS ಅಲ್ಲದೆ ಇದ್ರೂ ಕೂಡ MBBS ಅಂತ ಹಾಕ್ಕೊಂಡಿರ್ತಾರೆ, ಸುಳ್ಳು ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ, ದೊಡ್ಡ ಕ್ಲಿನಿಕ್ ಇಟ್ಕೊಂಡಿರ್ತಾರೆ, ಆದರೆ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟ್ ಹೆಂಗೆ ಕೊಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಅಂಥವರು ಇದರಿಂದ ಪಾಠ ಕಲೀಲೇಬೇಕು. ಅಟ್ಲೀಸ್ಟ್ ಅಂಥವ್ರ ವಿರುದ್ಧ ಧ್ವನಿ ಎತ್ತುವಂಥ ಜನರು ಬೇಕು, ಪ್ರಶ್ನೆ ಮಾಡಬೇಕು ಜನರು. ಆಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದರೆ ಇಂಥವ್ರು ಇದ್ದಾರಲ್ಲ, ಇಂಥವರು ಅದಕ್ಕೆ ನಾಲಾಯಕ್. ಕಾರಣ ಹೋದವ್ರು ಬಂದವ್ರ ಹತ್ರ ಎಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತಾನೆ. ಮಾತ್ರೆ ಕೊಡಿ ಸಾಕು, ಚಿಕ್ಕ ಪುಟ್ಟ ಸಮಸ್ಯೆ ಅಂದರೂ ಕೂಡ ಇಂಜೆಕ್ಷನ್ ಮಾಡ್ತಾನೆ. ಇಂಜೆಕ್ಷನ್ ಮಾಡೋದೇ ಈತನಿಗೆ ಒಂದು ರೀತಿ ಕಯಾಲಿ ಅನಿಸುತ್ತೆ. ಈಗ ಈ ಸಮಿತಿ ಮೂಲಕ ಈತನ ವಿರುದ್ಧ ಏನು ಕ್ರಮ ಆಗಬಹುದು ನೋಡೋಣ. ನಾವು ಈಗಾಗಲೇ ಆರಂಭದಲ್ಲೇ ಹೇಳ್ದಂಗೆ ಈತನನ್ನ ಚುಚ್ಚು ವೈದ್ಯ ಅಂತ ಕರೆಯಲಾಗುತ್ತೆ. ಕಾರಣ ಯಾರೇ ಪೇಷಂಟ್ಸ್ ಹೋದ್ರೂ ಕೂಡ ಮಾತ್ರೆಯಲ್ಲೇ ಬಗೆಹರಿಯುವಂತ ಕಾಯಿಲೆ, ಮಾತ್ರೆಯಲ್ಲೇ ಗುಣಮುಖ ಆಗುವಂತ ಅನಾರೋಗ್ಯ ಇದ್ರೂ ಕೂಡ ಈತ ಇಂಜೆಕ್ಷನ್ನೇ ಮಾಡೋದು. ಹಾಗಾಗಿ ಈತನನ್ನ ಚುಚ್ಚು ವೈದ್ಯ ಅಂತಾನೆ ಅಲ್ಲಿರುವಂತ ಜನರು ಕರೀತಾರೆ. ಅಷ್ಟೇ ಅಲ್ಲದೆ ಈತನಿಗೆ ಯಾವುದೇ ಅರ್ಹತೆ ಇಲ್ಲ. ಅಂದರೆ ನರರೋಗ ತಜ್ಞ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾನೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಪ್ರಕಾಶ್ ಆಸ್ಪತ್ರೆ ಅಂತ ಹಾಕ್ಕೊಂಡಿದ್ದಾನೆ. ಆದರೆ ಆ ಮಟ್ಟದ ಅರ್ಹತೆ ಈತನಿಗೆ ಏನಿಲ್ಲ. ಅಂತ ಸ್ಪೆಷಲೈಸ್ಡ್ ಡಾಕ್ಟ್ರು ಕೂಡ ಈತ ಅಲ್ಲ. ಹಂಗಿದ್ರೂ ಕೂಡ ಬಿಲ್ಡಪ್ ಕೊಡ್ತಾ ಇದ್ದ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹಾಕ್ಕೊಂಡ್ರೆ ಎಲ್ಲ ರೀತಿಯ ಫೆಸಿಲಿಟೀಸು ಇರಬೇಕು, ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೂಡ ಅಲ್ಲಿ ಗುಣಮುಖ ಮಾಡುವಂಥ, ಚಿಕಿತ್ಸೆ ನೀಡುವಂಥ ಡಾಕ್ಟರ್ ಇರಬೇಕು. ಅದೇ ರೀತಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಔಷಧಗಳಿರಬೇಕು. ಅದ್ಯಾವ ವ್ಯವಸ್ಥೆಯೂ ಕೂಡ ಅಲ್ಲಿಲ್ಲ. ಬೋರ್ಡಿಗೆ ಹೆಸರಿಗೆ ಮಾತ್ರ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ಪ್ರಕಾಶ್ ಆಸ್ಪತ್ರೆ ಅಂತ. ಆದರೆ ಒಳಗೆ ಹೋದ್ರೆ ಅದ್ರ ಚಿತ್ರಣನೇ ಬೇರೆ. ಆ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಕಳ್ ಡಾಕ್ಟ್ರು ಅದ್ರ ಜೊತೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಸಿ ಪೇಷಂಟ್ಸ್ ಹತ್ರ ಸುಲಿಗೆ ಮಾಡ್ತಿರುವಂಥ ಡಾಕ್ಟರ್ ವಿರುದ್ಧ ಯಾವಾಗ ಕ್ರಮ ಅಂತ.
ಕೊನೆಗೂ ಈಗ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಈತ ಇಲ್ಲಿವರೆಗೂ ಏನೆಲ್ಲ ಎಡವಟ್ಟು ಮಾಡಿದ್ದ, ಜೊತೆಗೆ ಪೇಷಂಟ್ಸಿಗೆ ಈತನಿಂದ ಏನಾದರೂ ಅಪಾಯ ಆಗಿದ್ಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ ಸಮಿತಿ ಕಡೆಯಿಂದ.